ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಡೇ 5 ಎಪಿಸೋಡ್ದು ರಿವ್ಯೂದು. ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಡೇ 4ದು ಕಂಟಿನ್ಯೂಷನಿಂದ. ಎಪಿಸೋಡ್ ಸ್ಟಾರ್ಟ್ ಆದಾಗ ಬಿಗ್ ಬಾಸ್ ಅವರು ಕೋಪದಲ್ಲಿ ಈ ಟಾಸ್ಕನ್ನೇ ರದ್ದು ಮಾಡಿದ್ರು. ಬಿಕಾಸ್ ಎಷ್ಟೊತ್ತು ವೆಯ್ಟ್ ಮಾಡಿದ್ರು, ಉಸ್ತುವಾರಿಗಳ ಹತ್ರ ಒಂದು ಪ್ರಾಪರಾದ ಡಿಸಿಷನ್ಸ್ ಬರ್ತಾನೆ ಇರಲಿಲ್ಲ. ಅದಕ್ಕೆ ಇನ್ನೂ ಸಾಕಷ್ಟು ಟೈಮ್ ನಿಮಗೆ ಕೊಟ್ಟಿದ್ದೀವಿ, ಇನ್ನೂ ಕಾಯೋಕ್ಕಾಗಲ್ಲ, ಈ ಸಲ ಯಾವುದೇ ಫೈನಲಿಸ್ಟ್ ಇರಲ್ಲ ಈ ವೀಕಲ್ಲಿ, ಅಟ್ಲೀಸ್ಟ್ ನೀವು ಏನಾದರೂ ಡಿಸೈಡ್ ಮಾಡಿದರೆ ಯಾರಿಗಾದ್ರೂ ಒಬ್ಬರಿಗೆ ಇಮ್ಯುನಿಟಿ ಸಿಗ್ತಾಯಿತ್ತು, ಯಾರಿಗೂ ಸಿಗಲ್ಲ ಅಂತ ಹೇಳಿ ನಾಮಿನೇಷನ್ ಪ್ರಾಸೆಸ್ನ ಗಾರ್ಡನ್ ಏರಿಯಾಲೇ ಸ್ಟಾರ್ಟ್ ಮಾಡಿದ್ರು. ಈ ನಾಮಿನೇಷನ್ ಪ್ರಾಸೆಸ್ಸಲ್ಲಿ ಎಲ್ಲರೂ ಒಬ್ಬರು ಟೀನ ಆ್ಯಂಡ್ ಒಬ್ಬರು ಜೆಂಟಿನ ನಾಮಿನೇಟ್ ಮಾಡ್ಬೋದಾಗಿತ್ತು. ಆ್ಯಂಡ್ ಪ್ರತಿ ಸೀಸನ್ ಥರ ಅವ್ರನ್ನ ಅವರೇ ನಾಮಿನೇಟ್ ಮಾಡ್ಕೊಳಂಗಿಲ್ಲ. ಸುದಿ ಅವರು ಧನುಷ್ ಆ್ಯಂಡ್ ಗಿಲ್ಲಿ ಆ್ಯಂಡ್ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಧನುಷ್ ಅವರು ಸುದಿ ಆ್ಯಂಡ್ ಅಮಿತ್ ಆ್ಯಂಡ್ ಕರಿಬೆಸಪ್ಪ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಅಶ್ವಿನಿ ಗೌಡ ಅವರು ಜಾನ್ವಿ ಮತ್ತು ಅಮಿತ್ ಆ್ಯಂಡ್ ಕರಿಬೆಸಪ್ಪ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಜಾನ್ವಿ ಅವರು ಸುದಿ ಆ್ಯಂಡ್ ಅಮಿತ್ ಆ್ಯಂಡ್ ಕರಿಬೆಸಪ್ಪ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಧ್ರುವಾಂತ್ ಅವರು ಧನುಷ್ ಮತ್ತು ಅಭಿಷೇಕ್ ಆ್ಯಂಡ್ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಮಲಮ ಅವರು ಧನುಷ್ ಆ್ಯಂಡ್ ಗಿಲ್ಲಿ ಆ್ಯಂಡ್ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಅಭಿಷೇಕ್ ಆ್ಯಂಡ್ ಅಶ್ವಿನಿ ಸುದಿ ಆ್ಯಂಡ್ ಅಮಿತ್ ಆ್ಯಂಡ್ ಕರಿಬೆಸಪ್ಪ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಕರಿಬೆಸಪ್ಪ ಆ್ಯಂಡ್ ಅಮಿತ್ ಅವರು ಧನುಷ್ ಮತ್ತು ಗಿಲ್ಲಿ ಆ್ಯಂಡ್ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಗಿಲ್ಲಿ ಆ್ಯಂಡ್ ಕಾವ್ಯ ಅವರು ಅಶ್ವಿನಿ ಗೌಡ ಮತ್ತು ಅಮಿತ್ ಆ್ಯಂಡ್ ಕರಿಬೆಸಪ್ಪ ಅವ್ರನ್ನ ನಾಮಿನೇಟ್ ಮಾಡಿದ್ರು. ರಾಶಿಕಾ ಆ್ಯಂಡ್ ಮಂಜು ಅವರು ಮಲ್ಲಮ್ಮ ಮತ್ತು ಅಮಿತ್ ಆ್ಯಂಡ್ ಕರಿಬೆಸಪ್ಪ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಸತೀಶ್ ಆ್ಯಂಡ್ ಚಂದ್ರಪ್ರಭಾ ಅವರು ಧನುಷ್ ಮತ್ತು ಅಭಿಷೇಕ್ ಆ್ಯಂಡ್ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಮಾಳು ಮತ್ತು ಸ್ಪಂದನ ಅವರು ಸುದಿ ಮತ್ತು ಅಮಿತ್ ಆ್ಯಂಡ್ ಕರಿಬೆಸಪ್ಪ ಅವ್ರನ್ನ ನಾಮಿನೇಟ್ ಮಾಡಿದ್ರು. ನಾಮಿನೇಷನ್ನ ಅಂತ್ಯದಲ್ಲಿ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ದು, ಈ ವಾರ ಒಂಟಿಗಳಲ್ಲಿ ನಾಮಿನೇಟ್ ಆಗಿರೋರು ಧನುಷ್ ಮತ್ತು ಸುದಿ ಅವರು, ಆ್ಯಂಡ್ ಜಂಟಿಗಳಲ್ಲಿ ಅಮಿತ್ ಮತ್ತು ಕರಿಬೆಸಪ್ಪ, ಕಾವ್ಯ ಮತ್ತು ಗಿಲ್ಲಿ ಆ್ಯಂಡ್ ಅಶ್ವಿನಿ ಮತ್ತು ಅಭಿಷೇಕ್ ಅವರು. ನಾಮಿನೇಷನ್ ಅದಾದಮೇಲೆ ಚಂದ್ರಪ್ರಭಾ ಹಾಗೂ ಧನುಷ್ ಅವರು ಮತ್ತೆ ಜಗಳ ಆಡ್ತಾ ಇದ್ರು. ಅದೇ ಟಾಸ್ಕ್ ವಿಚಾರವಾಗಿ ಚಂದ್ರಪ್ರಭಾ ಅವರು ಧನುಷ್ ಅವ್ರ ಬಗ್ಗೆ ನಾಮಿನೇಷನಲ್ಲಿ ಕೊಟ್ಟಿದ್ದು ಕಾರಣ ಅವರು ಬ್ಯಾಕ್ ಆಫ್ ಮಾಡಲಿಲ್ಲ, ಅವರು ಕೂಡ ಈ ಗೇಮ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇದ್ರು. ಅದರಿಂದ ಇಬ್ಬರು ಜಗಳ ಆಡಿದ್ರು. ಅದಾದಮೇಲೆ ಅಮಿತ್ ಅವರು ತುಂಬಾ ಕನ್ಸರ್ನ್ ಆಗಿದ್ದರು ಅವರು ನಾಮಿನೇಟ್ ಆಗಿರೋ ವಿಚಾರವಾಗಿ. ಆ್ಯಂಡ್ ಇದಕ್ಕೆ ಕರಿಬೆಸಪ್ಪ ಅವ್ರನ್ನ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳಿದೆ ಎಲ್ಲರ ಜೊತೆ ಹೋಗಿ ಬೆರೆಯೋಣ ಅಂತ, ಆದರೆ ನೀವೇ ಎದ್ದು ಬರ್ತಾ ಇರಲಿಲ್ಲ ಅಂತ ಅವ್ರನ್ನ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಅಶ್ವಿನಿ ಗೌಡ ಅವರು ಸುಧೀರ್ ಅವ್ರಿಗೆ ಪ್ರೂವ್ ಮಾಡ್ತಾಯಿದ್ರು ದಟ್ ನಾವು ಟಾಸ್ಕ್ ಕಂಟಿನ್ಯೂ ಮಾಡಿದರೂ ಸಹ ನಿಮ್ಮ ಕೈಲಿ ಗೆಲ್ಲಕ್ಕಾಗ್ತಾ ಇರಲಿಲ್ಲ ಅಂತ. ಆ ಡಾಮಿನೋಸ್ನ ಇಟ್ಟು ಕೌಂಟ್ ಎಲ್ಲ ಮಾಡಿದ್ರು ಇನ್ನೂ ಎಷ್ಟು ಗ್ಯಾಪ್ ಇತ್ತು ಅಂತ. ಆ್ಯಂಡ್ ಸಪೋಸ್ ಸುದಿ ಅವರು ಆಡಿ ಕಂಟಿನ್ಯೂ ಮಾಡಿದ್ರೂ ಸಹ ಅವ್ರದ್ದು ವಿನ್ ಆಗ್ತಾ ಇರಲಿಲ್ಲ, ಯಾಕಂದರೆ ಅದು ಫೌಲ್ ಆಗ್ತಾಯಿತ್ತು. ಕ್ಲಿಯರ್ಲಿ ಯಾರಿಗೂ ಕೂಡ ಗೇಮ್ದು ರೂಲ್ಸು ಅರ್ಥನೇ ಆಗಿರಲಿಲ್ಲ. ಅದಾದಮೇಲೆ ಲೈಟ್ಸ್ ಆಫ್ ಆಯಿತು ಆ್ಯಂಡ್ ಡೇ 5 ಸ್ಟಾರ್ಟ್ ಆಯಿತು. ಡೇ 5 ಬಿಗ್ ಬಾಸ್ ಮನೇಲಿ ದಸರಾ ಡೆಕೋರೇಷನ್ ಮಾಡಿದರು. ಆ್ಯಂಡ್ ಬಿಗ್ ಬಾಸ್ ಅವರು ಇವತ್ತು ದಸರಾ ಸೆಲೆಬ್ರೇಷನ್ನು ಕೂಡ ಮಾಡಿ ಹೂವು ಹಣ್ಣುಗಳನ್ನ ಎಲ್ಲರಿಗೂ ಕಳಿಸ್ಕೊಟ್ರು. ಇಲ್ಲಿ ಇವತ್ತಿನ ದಿನ ಕಾವ್ಯ ಆ್ಯಂಡ್ ಗಿಲ್ಲಿ ಅವರು ಒಂದು ಫ್ಲೋಟಿಂಗ್ ಟ್ರ್ಯಾಕ್ನ ನಡೆಸ್ತಾಯಿದ್ರು ಸಪ್ರೇಟಾಗಿ. ಆ್ಯಂಡ್ ಅಭಿಷೇಕ್ ಅವರು ಅವ್ರದ್ದು ಇನ್ನೊಂದು ಲವ್ ಟ್ರಯಾಂಗಲ್ನ ಸ್ಟಾರ್ಟ್ ಮಾಡೋಕ್ಕೆ ಡೇ 1ಇಂದನೂ ಸಹ ಟ್ರೈ ಮಾಡ್ತಾ ಇದ್ದಾರೆ. ಇದು ಪ್ರತಿ ಸೀಸನ್ ಬಿಗ್ ಬಾಸಲ್ಲಿ ಯಾರಾದರೂ ಒಬ್ಬರು ಟ್ರೈ ಮಾಡ್ತಾರೆ ಲವ್ ಟ್ರ್ಯಾಕ್ ರನ್ ಮಾಡೋಕ್ಕೆ. ಆ್ಯಂಡ್ ಈ ಸಲ ಅಭಿಷೇಕ್ ಅವರು ಆ ರೆಸ್ಪಾನ್ಸಿಬಿಲಿಟಿನ ತೊಗೊಂಡಿದ್ದಾರೆ. ಅದಾದಮೇಲೆ ಅಮಿತ್ ಅವರು ಮತ್ತೆ ಕನ್ಸರ್ನ್ ಆಗಿದ್ದರು. ನಾವು ಈಸಿ ಆಪ್ಷನ್ ಆಗಿದ್ವಿ, ಅದಕ್ಕೆ ಎಲ್ಲರೂ ನಮ್ಮನ್ನ ನಾಮಿನೇಟ್ ಮಾಡಿದರು, ಇಲ್ಲ ಅಂದರೆ ಎಲ್ಲರೂ ಮಾಳು ಆ್ಯಂಡ್ ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡ್ತಾಯಿದ್ರು. ಸ್ಪಂದನ ಅವ್ರನ್ನ ಉಳಿಸ್ಕೊಳಕ್ಕೋಸ್ಕರ ಯಾರೂ ಮಾಳು ಅವ್ರನ್ನ ಸಹ ನಾಮಿನೇಟ್ ಮಾಡಲಿಲ್ಲ ಈ ಸಲ ಅಂತ ಹೇಳ್ತಾಯಿದ್ರು. ಇದು ಮೇ ಬಿ ಬಿಗ್ ಬಾಸ್ ಅವರು ಕನ್ಫೆಷನ್ ರೂಮ್ಗೆ ಕರೆದು ನಾಮಿನೇಷನ್ನ ಎಲ್ಲರ ಕೈಲೂ ಸಪ್ರೇಟಾಗಿ ನಡೆಸಿದರೆ ಮೇ ಬಿ ನನಗೂ ಅನಿಸುತ್ತೆ ಡಿಫ್ರೆಂಟ್ ನೇಮ್ಸ್ ಬಂದಿರಬಹುದು ಅಂತ. ಬಟ್ ಇದು ಗೇಮ್ದು ಪ್ಯಾಟರ್ನ್ ಆಗಿತ್ತು. ಆ್ಯಂಡ್ ಎನಿವೇ ಬಿಗ್ ಬಾಸು ಕೂಡ ಕೋಪ ಮಾಡ್ಕೊಂಡಿದ್ರು, ಅವರು ಡಿಸಿಷನ್ನ ಕೊಡಲಿಲ್ಲ ಉಸ್ತುವಾರಿಗಳಂತ. ಅದಕ್ಕೆ ಮೇ ಬಿ ಗಾರ್ಡನ್ ಏರಿಯಾಲೇ ನಾಮಿನೇಷನ್ನ ನಡೆಸಿದ್ರು ಅಂತ ಅನಿಸುತ್ತೆ. ಅದಾದಮೇಲೆ ಬಿಗ್ ಬಾಸ್ ಅವರು ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ರು. ಬಿಗ್ ಬಾಸ್ ಅವ್ರಿಗೆ ಬೇಜಾರಾಗಿದೆ, ಆದರೆ ನಾವು ಪ್ರೇಕ್ಷಕರಿಗೆ ಯಾವತ್ತೂ ಕೂಡ ಡಿಸಪಾಯಿಂಟ್ ಮಾಡೋದಿಲ್ಲ ಅಂತ ಹೇಳಿ ಈ ಟಾಸ್ಕನ್ನು ಫಿನಿಷ್ ಮಾಡೋದಕ್ಕೆ ಒಂದು ಫಸ್ಟ್ ಫೈನಲಿಸ್ಟ್ ಈ ವಾರದ್ದು ಸೆಲೆಕ್ಟ್ ಮಾಡೋದಕ್ಕೆ ಒಂದು ಟಾಸ್ಕನ್ನು ಅಲೋಕೇಟ್ ಮಾಡಿದರು. ಅದ್ರ ಪ್ರಕಾರ ಎಲ್ಲ ಫೈನಲಿಸ್ಟ್ ಕಂಟೆಂಡರ್ಸು ಕೂಡ ಒಬ್ಬರನ್ನು ಕನ್ವಿನ್ಸ್ ಮಾಡಬೇಕಾಗಿತ್ತು, ಅವ್ರ ಪರ ಇವರು ಆಟ ಆಡಬೇಕು ಅಂತ. ಅದು ಗೇಮ್ ಆದರೂ ಇರ್ಬೋದು, ಕನ್ವಿನ್ಸಿಂಗ್ ಆದರೂ ಇರ್ಬೋದು ಅಂತ ಬಿಗ್ ಬಾಸ್ ಹೇಳಿದ್ರು. ಅವ್ರೇನಾದರೂ ಆಟ ಆಡಿ ಇವ್ರ ಪರ ಗೆದ್ದರೆ ಇವ್ರಿಗೆ ನಾಮಿನೇಷನಿಂದ ಸೇವ್ ಆಗ್ತಾರೆ ಆ್ಯಂಡ್ ಇಮ್ಯುನಿಟಿ ಕೂಡ ಸಿಗುತ್ತೆ ಅಂತ ಹೇಳಿದರು. ಧನುಷ್ ಅವ್ರ ಪರ ಅಭಿಷೇಕ್ ಹಾಗೂ ಅಶ್ವಿನಿ ಅವರು ಆಟ ಆಡಿದ್ರು. ಸುದಿ ಅವ್ರ ಪರ ಮಾಳು ಆ್ಯಂಡ್ ಸ್ಪಂದನ ಅವರು, ಮಲ್ಲಮ್ಮ ಅವ್ರ ಪರ ಧ್ರುವಂತ್ ಅವರು, ಸತೀಶ್ ಹಾಗೂ ಚಂದ್ರಪ್ರಭಾ ಅವ್ರ ಪರ ಅಮಿತ್ ಆ್ಯಂಡ್ ಕರಿಬೆಸಪ್ಪ ಅವರು ಒಪ್ಕೊಂಡಿದ್ರು. ಅದಾದಮೇಲೆ ಟಾಸ್ಕ್ ಸ್ಟಾರ್ಟ್ ಆಯಿತು. ಪ್ರತಿ ಸುತ್ತಿನಲ್ಲೂ ಎಲ್ಲ ಫೈನಲಿಸ್ಟ್ ಕಂಟೆಂಡರ್ಸು ಒಬ್ಬರ ಹೆಸರನ್ನು ಹೇಳಬೇಕಾಗಿತ್ತು. ಯಾರು ಸಪೋಸ್ ಅವ್ರು ಚೂಸ್ ಮಾಡಿರೋ ಯಾರು ಅವ್ರ ಪರ ಆಡ್ತಾರೆ ಅವ್ರು ಗೆದ್ದರೆ ಇವರು ಔಟ್ ಆಗ್ತಾರೆ ಅಂತ.
ಧನುಷ್ ಅವರು ಸೆಲೆಕ್ಟ್ ಮಾಡಿದ್ದು ಸತೀಶ್ ಆ್ಯಂಡ್ ಚಂದ್ರಪ್ರಭಾ ಅವ್ರನ್ನ. ಸತೀಶ್ ಆ್ಯಂಡ್ ಚಂದ್ರಪ್ರಭಾ ಅವರು ಧನುಷ್ ಅವ್ರ ನೇಮ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಮಲ್ಲಮ್ಮ ಅವರು ಧನುಷ್ ಅವ್ರ ಹೆಸರು ಹೇಳಿದ್ರು ಆ್ಯಂಡ್ ಸುದಿ ಅವರು ಧನುಷ್ ಅವ್ರ ಹೆಸರನ್ನು ಹೇಳಿದರು. ಫಸ್ಟ್ ರೌಂಡಲ್ಲಿ ಮಾಲು ಅವರು ವಿನ್ ಆಗಿ, ಯಾಕಂದರೆ ಅವರು ಸುದಿ ಅವ್ರ ಪರ ಆಟ ಆಡ್ತಾ ಇದ್ರಲ್ವ, ಅದಕ್ಕೆ ಸುದಿ ಅವರು ಚೂಸ್ ಮಾಡಿದಂಥ ಹೆಸರು ಧನುಷ್ ಅವರು ಗೇಮಿಂದ ಔಟ್ ಆಗ್ತಾರೆ. ಸೆಕೆಂಡ್ ರೌಂಡಲ್ಲಿ ಸುದಿ ಅವರು ಮಲ್ಲಮ್ಮ ಅವ್ರ ನೇಮ್ನ ಚೂಸ್ ಮಾಡ್ತಾರೆ, ಮಲ್ಲಮ್ಮ ಅವರು ಸುದಿ ಅವ್ರ ನೇಮ್ನ ಚೂಸ್ ಮಾಡ್ತಾರೆ. ಸತೀಶ್ ಆ್ಯಂಡ್ ಚಂದ್ರಪ್ರಭಾ ಅವರು ಸುದಿ ಅವ್ರ ನೇಮ್ನ ಚೂಸ್ ಮಾಡ್ತಾರೆ. ಮತ್ತೆ ಮಾಳು ಅವರು ಟಾಸ್ಕನ್ನು ತುಂಬಾ ಚೆನ್ನಾಗಿ ಆಡಿ ಸುದಿ ಅವ್ರಿಗೆ ಗೆದ್ಕೊಟ್ರು. ಸುದಿ ಅವರು ಸೆಲೆಕ್ಟ್ ಮಾಡಿದಂಥ ಮಲ್ಲಮ್ಮ ಅವರು ಟಾಸ್ಕಿಂದ ಔಟ್ ಆದರು. ರೌಂಡ್ 3ಅಲ್ಲಿ ಮಾಲು ಅವರು ಮತ್ತೆ ವಿನ್ ಆದರು ಆ್ಯಂಡ್ ಇದರಿಂದ ಸತೀಶ್ ಆ್ಯಂಡ್ ಚಂದ್ರಪ್ರಭಾ ಅವರು ಆಚೆ ಹೋದರು. ಆ್ಯಂಡ್ ಸುದಿ ಅವರು ಈ ವಾರದ ಫಸ್ಟ್ ಫೈನಲಿಸ್ಟ್, ಬಿಗ್ ಬಾಸ್ ಸೀಸನ್ 12ನ ಫಸ್ಟ್ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ. ಮುಂಚೆನೇ ಹೇಳ್ದಂಗೆ ಈ ಸೀಸನಲ್ಲಿ 3rd ವೀಕ್ಗೆ ಒಂದು ಫಿನಾಲೆ ಇರುತ್ತೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಫಸ್ಟ್ ಫೈನಲಿಸ್ಟ್ ಬಂದು ಸುದಿ ಅವರು. ಅದಾದಮೇಲೆ ಸತೀಶ್ ಅವರು ಅಪ್ಸೆಟ್ ಆಗಿದ್ದರು ಧನುಷ್ ಅವ್ರ ಮೇಲೆ. ಧನುಷ್ ಅವರು ಸಾಕಷ್ಟು ಸತೀಶ್ ಅವ್ರಿಗೆ ಹೋಗಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಧನುಷ್ ಅವರು ಫಸ್ಟ್ ಡೇಯಲ್ಲಿ ಅವ್ರನ್ನ ಡಾಗ್ ಸತೀಶ್ ಅಂತ ಕರೆದ್ರಂತೆ, ಅದು ಅವ್ರಿಗೆ ಇಷ್ಟ ಆಗಿರಲಿಲ್ಲ. ಸೊ ಇದರಿಂದ ಅವರಿಬ್ಬರು ಸ್ವಲ್ಪ ಮಾತಾಡ್ಕೋತಾಯಿದ್ರು. ಅದಾದಮೇಲೆ ಬಿಗ್ ಬಾಸ್ ಅವರು ಸುಧೀರ್ ಅವ್ರಿಗೆ ಫಸ್ಟ್ ಫೈನಲಿಸ್ಟ್ ಅಂತ ಹೇಳಿ ಬ್ಯಾಡ್ಜ್ ಹಾಕಿ, ನೀವು ಒಬ್ಬರನ್ನ ನಾಮಿನೇಟ್ ಮಾಡಬೇಕು, ನೀವು ಯಾರ ಹೆಸರು ತಗೋತಾರೋ ಅವರು ನೇರವಾಗಿ ನಾಮಿನೇಟ್ ಆಗ್ತಾರೆ ಅಂತ ಹೇಳಿದರು. ಅವ್ರು ಚೂಸ್ ಮಾಡಿದ್ದು ಮಲ್ಲಮ್ಮ ಅವ್ರ ಹೆಸರನ್ನು, ಯಾಕಂದರೆ ಮಲ್ಲಮ್ಮ ಅವ್ರಿಗೆ ಇನ್ನೂ ಗೇಮೇ ಅರ್ಥ ಆಗ್ತಾ ಇಲ್ಲ, ತುಂಬ ಕನ್ಫ್ಯೂಷನ್ ಇದ್ದಾರೆ ಅಂತ ಹೇಳಿ ಅವ್ರ ನೇಮ್ನ ನಾಮಿನೇಟ್ ಮಾಡಿದ್ರು. ಫೈನಲಿ ಫಸ್ಟ್ ವೀಕ್ ಬಿಗ್ ಬಾಸಲ್ಲಿ ನಾಮಿನೇಟ್ ಆಗಿರುವ ಸದಸ್ಯರು ಒಂಟಿಗಳಲ್ಲಿ ಧನುಷ್ ಅವರು ಮತ್ತು ಕಾಕ್ರೋಚ್ ಸುದಿ ಅವರು, ಆ್ಯಂಡ್ ಜಂಟಿಗಳಲ್ಲಿ ಅಮಿತ್ ಆ್ಯಂಡ್ ಕರಿ ಬಸಪ್ಪ ಅವರು, ಕಾವ್ಯ ಆ್ಯಂಡ್ ಗಿಲ್ಲಿ ಅವರು, ಅಶ್ವಿನಿ ಆ್ಯಂಡ್ ಅಭಿಷೇಕ್ ಅವರು, ಆ್ಯಂಡ್ ಫೈನಲಿಸ್ಟ್ ಸುಧೀರ್ ಅವರಿಂದ ನೇರವಾಗಿ ನಾಮಿನೇಟ್ ಆಗಿರುವ ಮಲ್ಲಮ್ಮ ಅವರು ಸಹ ಈ ವಾರ ನಾಮಿನೇಟ್ ಆಗಿದ್ದಾರೆ. ಇಷ್ಟು ತನಕ ಈ ವಿಡಿಯೋನ ಪೇಷಂಟಾಗಿ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು.